ಸಾಕ್ಷಾತ್ ಮಹಾವಿಷ್ಣು ನರಸಿಂಹರಾಗಿ ಅವತಾರ ಮಾಡಿ ಬರ್ತಾರೆ. ಅದಕ್ಕೆ ಹಗಲು ಅಲ್ಲ ರಾತ್ರಿಯೂ ಅಲ್ಲ, ಮುಸ್ಸಂಜೆ ಹೊತ್ತಲ್ಲಿ ಒಳಗೂ ಅಲ್ಲ ಹೊರಗೂ ಅಲ್ಲ, ಹೊಸ್ತು ಮೇಲೆ ಕುತ್ಕೊಂತಾರೆ. ಯಾವ ಆಯುಧವೂ ಅಲ್ಲದೆ ಸಾವು ಬರಬೇಕು ಅಂತ ಹೇಳಿದ್ದಕ್ಕೆ ತಮ್ಮ ಉಗ್ರಗಳನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಹಿರಣ್ಯಕಶಿಪು ರಾಕ್ಷಸನ ಸಂಹಾರ ಮಾಡ್ತಾರೆ. ಆ ಸಂಹಾರ ಮಾಡಿದ ನಂತರ ನರಸಿಂಹರು ಆ ಕರುಣಗಳಿಂದ ಮಾಲೆ ಮಾಡಿ ಹಾಕಿ ರಕ್ತ ಎಲ್ಲ ಕುಡಿದು ಬಿಡ್ತಾರೆ. ಆ ರಕ್ತ ಕುಡಿದಾಗ ಆ ನರಸಿಂಹರಿಗೆ ಶಾಂತಿ ಆಗ್ಲಿ ಅಂತ ಎಲ್ಲ ದೇವತೆಗಳು ಪ್ರಾರ್ಥಿಸ್ತಾರೆ. ನರಸಿಂಹರು ಶಾಂತಿ ಆಗಲ್ಲ. ಎಲ್ಲ ಋಷಿಮುನಿಗಳು ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆ ಈಶ್ವರನಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಈಶ್ವರ ವಿಶೇಷವಾಗಿ ಅವತಾರ ತಾಳಿದ್ದೇ ಈ ಶರಭಾವತಾರ. ಈ ದೇವತೆಗೆ ಶರಭೇಶ್ವರ ಅನ್ನೋ ಹೆಸರಿದೆ. ಸೈಟ್ ವಿಚಾರಕ್ಕೆ, ಜಮೀನು ವಿಚಾರಕ್ಕೆ, ಗಂಡ ಹೆಂಡತಿ ವಿಚಾರಕ್ಕೆ, ಕೋರ್ಟು ಕೇಸು ಆಫೀಸ್ ವರ್ಕ್ ಅಂತ ಏನೇನಿದೆ ಎಲ್ಲ ಪರಿಹಾರ ಶರಭೇಶ್ವರ. ಶತ್ರು ಸಂಹಾರ ಮೂರ್ತಿ. ಸಿಂಹದ ಮುಖವನ್ನ, ಅರ್ಧ ಮನುಷ್ಯ ದೇಹವನ್ನ, ಅರ್ಧ ಪ್ರಾಣಿ ದೇಹವನ್ನ, 8 ಕಾಲುಗಳನ್ನ